ಟಾಟಾ IPL ಮ್ಯಾಚ್ ನಂಬರ್ 62 ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ಈ ಮ್ಯಾಚ್ ಬಗ್ಗೆ ಮಾತಾಡೋದಾದರೆ ಇದು ಕಂಪ್ಲೀಟ್ಲಿ ಡೂ ಆರ್ ಡೈ ಮ್ಯಾಚ್ ಅಂತಲೇ ಹೇಳ್ಬೋದು ಎರಡು ತಂಡಗಳಿಗೂ. ಯಾಕಂದರೆ ಈ ಮ್ಯಾಚಲ್ಲಿ ಯಾರೊಬ್ಬರು ಸೋತೋದ್ರು ಸಹ ಅವ್ರಿಗೆ ಪ್ಲೇ ಆಫ್ಸ್ಗೆ ತುಂಬ ಕಷ್ಟ ಆಗುತ್ತೆ ಹೋಗೋದು. ನೆಕ್ಸ್ಟು ಅದರಲ್ಲೂ RCBಗಂತೂ ಇದು ಮಸ್ಟ್ ವಿನ್ ಅಂತಲೇ ಹೇಳಬೇಕು. ಯಾಕಂದರೆ ಈ ಮ್ಯಾಚಲ್ಲಿ ಸೋತೋದ್ರೆ ಅವರು ಕಂಪ್ಲೀಟ್ಲಿ ಔಟ್ ಆಫ್ ದ ಪ್ಲೇ ಆಫ್ ರೇಸ್ ಅಂತಲೇ ಹೇಳ್ಬೋದು. ಸೊ ಈ ಮ್ಯಾಚಲ್ಲಿ RCB ಅವ್ರು ಗೆಲ್ತಾರೆ ಇಲ್ಲ ಅಂತ ನಾವು ನೋಡಬೇಕಾಗಿದೆ. ಇನ್ನು ಈ ಮ್ಯಾಚ್ ನಡೀತಿರೋ ವೆನ್ಯೂ ಮತ್ತು ಪಿಚ್ ಪಟ್ ಬಗ್ಗೆ ಮಾತಾಡೋದಾದರೆ ಈ ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಲ್ಲಿ ನಡೀತಾ ಇದೆ. ಇದು ಕಂಪ್ಲೀಟ್ಲಿ ಔಟ್ ಆ್ಯಂಡ್ ಔಟ್ ಬ್ಯಾಟಿಂಗ್ ಪಿಚ್ ಅಂತ ನಮಗೆಲ್ಲರಿಗೂ ಗೊತ್ತೇ ಇದೆ. ಸೊ ಮಿನಿಮಮ್ ಆಗಿ ಇಲ್ಲಿ ಮಿನಿಮಮ್ 190 to 210 ರನ್ಸ್ವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಫಸ್ಟ್ ಇನ್ನಿಂಗ್ಸ್ ಆಗಲಿ ಸೆಕೆಂಡ್ ಇನ್ನಿಂಗ್ಸ್ ಆಗಲಿ. ಆ್ಯಂಡ್ ಇಲ್ಲಿ ಚೇಸಿಂಗೇ ತುಂಬ ಈಸಿ ಆಗುತ್ತೆ. ಸೊ ನೋಡೋಣ, ಟಾಸ್ ಗೆದ್ದಿರೋರು ಚೇಸಿಂಗೇ ತಗೊಳ್ತಾರೆ. ಇನ್ನು ಎರಡು ತಂಡಗಳ ಹೆಡ್ ಟು ಹೆಡ್ ಸ್ಟಾರ್ಟ್ಸ್ ನೋಡ್ಕೊಳ್ಳೋದಾದರೆ ಒಟ್ಟಾರೆಯಾಗಿ 30 ಮ್ಯಾಚ್ ಆಡಿದ್ದಾರೆ. ಅದರಲ್ಲಿ 19 ಮ್ಯಾಚಲ್ಲಿ RCB ಅವರು ಗೆದ್ದಿದ್ದಾರೆ, 10 ಮ್ಯಾಚಲ್ಲಿ ಡೆಲ್ಲಿ ಅವರು ಗೆದ್ದಿದ್ದಾರೆ, ಒಂದು ಮ್ಯಾಚಲ್ಲಿ ನೋ ರಿಸಲ್ಟಿಂದ ಎಂಡ್ ಆಗಿದೆ. ಸೊ ಕ್ಲಿಯರಾಗಿ ನೋಡಿಕೊಂಡ್ರೆ RCB ಅವರು ಡೆಲ್ಲಿ ಅವ್ರನ್ನ ಕಂಪ್ಲೀಟಾಗಿ ಡಾಮಿನೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇವತ್ತು ಸಹ ಚಿನ್ನಸ್ವಾಮಿ ಅಂದರೆ ಅವ್ರು ಹೋಮ್ ಗ್ರೌಂಡಲ್ಲಿ ಆಡ್ತಿದ್ದಾರೆ. ಮೇ ಬಿ ಈ ಮ್ಯಾಚಲ್ಲಿ ಗೆಲ್ತಾರೆ ಅಂತಲೇ ಎಕ್ಸ್ಪೆಕ್ಟ್ ಮಾಡೋಣ ನಾವು. ಇನ್ನು ಎರಡು ತಂಡಗಳ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದರೆ ಮೊದಲನೇದಾಗಿ RCB ಅವ್ರ ಕಡೆಯಿಂದ ವಿರಾಟ್ ಕೊಹ್ಲಿ ಹಾಗೂ ಅವರ ಕ್ಯಾಪ್ಟನ್ ಫಾಫ್ ಡು ಪ್ಲೆಸಿಸ್, ವಿಲ್ ಜಾಕ್ಸ್, ರಜತ್ ಪಾಟಿದಾರ್, ಕ್ಯಾಮ್ರನ್ ಗ್ರೀನ್, ದಿನೇಶ್ ಕಾರ್ತಿಕ್, ಲೋಮ್ರೋರ್, ಸ್ವಪ್ನಿಲ್ ಸಿಂಗ್, ಕರ್ಣ್ ಶರ್ಮಾ, ಮೊಹಮ್ಮದ್ ಸಿರಾಜ್, ಲಾಕಿ ಫರ್ಗ್ಯೂಸನ್ ಹಾಗೂ ಯಶ್ ದಯಾಲ್ ಅವರು ಕಣಕ್ಕಿಳಿದಿದ್ದಾರೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಅವರ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದರೆ ಅವ್ರ ಕಡೆಯಿಂದ ಜೇಕ್ ಫ್ರೇಜರ್ ಮೆಕರ್ಕ್, ಅಭಿಷೇಕ್ ಪೂರಲ್, ಶೇ ಹೋಪ್, ಅಕ್ಷರ್ ಪಟೇಲ್ ಹಾಗೂ ಅವರ ಕ್ಯಾಪ್ಟನ್ ಹಾಗೂ ವಿಕೆಟ್ ಕೀಪರ್ ರಿಷಬ್ ಪಂತ್, ಟ್ರಿಸ್ಟನ್ ಸ್ಟಬ್ಸ್, ಗುಲ್ಬಾದೀನ್, ರಸಿಕ್ ಸಲಾಂ, ಕುಲ್ದೀಪ್ ಯಾದವ್, ಮುಖೇಶ್ ಕುಮಾರ್, ಇಶಾಂತ್ ಶರ್ಮಾ ಹಾಗೂ ಖಲೀಲ್ ಅಹ್ಮದ್ ಅವರು ಕಣಕ್ಕಿಳಿದಿದ್ದಾರೆ.